ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇಷ್ಟಕಾಮ್ಯ. ಇದು ಹೃದಯ ಸ್ಪರ್ಶಿಸುವ ಭಾವನೆಗಳ ಜಗತ್ತು. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಬಿಕಾಸ್ ಇದು ಹೃದಯಗಳ ವಿಷಯ, ಈ ವಿಷಯ ವಿಷಯ. ಇದು ನನ್ನ ಸಂಡೇ ವ್ಲಾಗ್ ಆಗಿರತ್ತೆ. ನನ್ನ ತಂಗಿ ವಾಪಸ್ ಅವ್ರ ಊರಿಗೆ ಹೋಗ್ತಿದ್ಲು. ನಾವಿರೋದು ಭದ್ರಾವತಿ, ಅವಳ ಹಸ್ಬೆಂಡ್ ಊರ್ ಬಂದು ಚಂದ್ರಾಯಪಟ್ಟಣ. ಮಗನಿಗೆ ಸ್ಕೂಲಿಗೆ ಜಾಯಿನ್ ಮಾಡಿದ್ಲು. ಹಾಗಾಗಿ ಇನ್ನೇನು ವಾಪಸ್ ಹೋಗ್ತೀನಿ ಅಂತ ಅಂದ್ಬಿಟ್ಟು ಒಂದು ಚಿಕ್ಕ ಪಿಕ್ನಿಕ್ ತರ ನಮ್ ತೋಟಕ್ಕೆ ಹೋಗ್ ಬರೋಣ, ಮಕ್ಳಿಗೂ ನಮಗೂ ಒಂದು ಚೇಂಜ್ ಇರತ್ತೆ ಅಂತ ಪ್ಲಾನ್ ಮಾಡಿದ್ಲು. ಹಾಗಾಗಿ ಹೊರಟಿದ್ವಿ. ಅಡಿಗೆ ಎಲ್ಲ ಮನೆಯಿಂದಾನೇ ಮಾಡ್ಕೊಂಡು ಹೋಗೋಣ ಅಂತ ಪ್ರಿಪೇರ್ ಮಾಡ್ಕೋತಾ ಇದ್ವಿ. ನಾನ್ ವೆಜ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಿರಿಯಾನಿ, ಚಪಾತಿ, ಚಿಕನ್ ಫ್ರೈ ಅಂಡ್ ರೈಸ್ ಇಷ್ಟನ್ನು ಮಾಡೋದು ಅಂತ ಡಿಸೈಡ್ ಮಾಡಿದ್ವಿ. ಅದಕ್ಕೆ ಇಲ್ಲೆಲ್ಲ ತಯಾರಿ ನಡೀತಾ ಇತ್ತು. ಬೆಳಗ್ಗೆ ಬೇಗನೆ ಹೋಗೋಣ ಅನ್ಕೊಂಡಿದ್ವಿ, ಆದ್ರೆ ಯಾಕೋ ಮೋಡ ಕವಿದ ವಾತಾವರಣ ಇತ್ತು, ಮಳೆ ಬರೋ ತರ ಇತ್ತು ಅಂತ ಅಂದ್ಬಿಟ್ಟು ಡೌಟ್ ಅಲ್ಲೇ ರೆಡಿ ಆಗ್ತಾ ಇದ್ವಿ. ಇನ್ನು ಈ ಕಡೆ ನಾನು ಬಿರಿಯಾನಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳಕ್ಕೆ ಶುರು ಮಾಡಿದ್ದೆ. ಇವರು ನಮ್ ಚಿಕ್ಕಪ್ಪ, ಇದು ನನ್ ತಂಗಿ ಮಗಳು. ನಮ್ ಚಿಕ್ಕಪ್ಪ ಆಗ್ಲೇ ರೆಡಿ ಆಗಿ ತೋಟ ಹೊರಟಿದ್ರು. ನೀವ್ ಬನ್ನಿ, ನಾನು ಹೋಗಿರ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಹೊರಟ್ರು. ಈ ಕಡೆ ನನ್ನ ನಾದ್ನಿ ಚಪಾತಿ ಮಾಡ್ತಾ ಇದ್ಲು. ತಿಂಡಿನೂ ಅಲ್ಲೇ ಹೋಗಿ ತಿನ್ನೋ ಪ್ಲಾನ್ ಇದ್ದಿದ್ರಿಂದ ಚಪಾತಿನ ಮನೇಲೆ ಮಾಡ್ಕೊಂಡ್ ಹೋಗೋಣ ಅಂತ ಮಾತಾಡ್ಕೊಂಡಿದ್ವಿ. ಹಾಗಾಗಿ ಅವ್ಳು ಚಪಾತಿ ಮಾಡ್ತಾ ಇದ್ಲು. ತುಂಬಾ ಶೇಪ್ ಆಗಿ ಗೊತ್ತಿದ್ಯಾ ಅಂತ ಹೇಳ್ಬಿಟ್ಟು ಅವಳಿಗೊಂದ್ ಸ್ವಲ್ಪ ಹೊತ್ತು ಕಾಲ್ ಎಳೆದು ಇನ್ನ ಮತ್ತೆ ನನ್ ಕೆಲ್ಸಕ್ ನಾನ್ ಬಂದೆ. ಈ ಕಡೆ 50% ಬಿರಿಯಾನಿ ಆಗಿತ್ತು, ಇನ್ನು 90% ಚಿಕನ್ ಫ್ರೈ ರೆಡಿ ಆಗಿತ್ತು. ಇನ್ನೇನ್ ಬಿರಿಯಾನಿಗೆ ಅಕ್ಕಿ ಒಂದು ತೊಳೆದ್ ಹಾಕ್ಬೇಕಿತ್ತು. ಇನ್ನು ಇಲ್ಲಿ ಒಬ್ಬೊಬ್ಬರೇ ರೆಡಿ ಆಗ್ತಾ ಇದ್ರು. ಇದು ನನ್ ಚಿಕ್ಕಿ ಗಾರ್ಡನ್. ತುಂಬಾ ಕಷ್ಟಪಟ್ಟಿದ್ದಾರೆ ಇಷ್ಟನ್ನೆಲ್ಲ ಮೇಂಟೈನ್ ಮಾಡಕ್ಕೆ ಪಾಪ ಅವರು. ಇನ್ನು ಇಲ್ಲಿ ನನ್ನನ್ನ ನಮ್ ಚಿಕ್ಕಿ ಮನೆಗ್ ಬಿಟ್ಬಿಟ್ಟು ನಮ್ಮ ಮನೆಯವ್ರು ರೆಡಿ ಆಗಿ ಬರ್ತೀನಿ ಅಂತ ಹೋಗಿದ್ರು. ಅವರು ಬಂದ್ರು. ಅಷ್ಟೊತ್ತಿಗೆ ಎಲ್ಲಾರು ರೆಡಿ ಆಗಿದ್ವಿ. ಅಡ್ಗೆನೂ ಸಹ ಮುಗ್ದಿತ್ತು. ಮಾಡಿದ ಅಡ್ಗೆನೆಲ್ಲ ಕಾರಿಗೆ ಡಂಪ್ ಮಾಡಿ ಹೊರಡೋಣ ಅಂತ ಎಲ್ಲಾರು ಹೊರಗ್ ಬಂದ್ವಿ. ಅಷ್ಟೊತ್ತಿಗೆ ಇಲ್ಲಿ ನನ್ ತಮ್ಮನ್ ಮಗನು ನನ್ ತಂಗಿ ಮಗನು ಇಬ್ರು ಕಾರಲ್ಲೇ ಜಗಳಕ್ ಬಿದ್ದಿದ್ರು. ನಮ್ ಚಿಕ್ಕಿ ಹೋಗಿ ಅವ್ರನ್ನ ಬಿಡ್ಸಿ, ನಾನು ಯಾಕಪ್ಪ ಜಗಳ ಆಡ್ತಾ ಇದ್ದೀರಾ ಅಂತ ಕೇಳಕ್ ಹೋದ್ರೆ ಏನು ಏನು ಅಂತ ನನಗೆ ಆವಾಜ್ ಆಗ್ತಾ ಇದ್ದ ನಮ್ ತಮ್ಮನ್ ಮಗ. ಆಮೇಲೆ ಅವ್ರ ಅಮ್ಮ ಬಂದಿದ್ ನೋಡ್ಬಿಟ್ಟು ಸೈಲೆಂಟ್ ಆಗೋದ. ಇವಾಗಿನ ಕಾಲದ ಮಕ್ಳ ಹತ್ರ ಮರ್ಯಾದೆ ಎಕ್ಸ್ಪೆಕ್ಟ್ ಮಾಡೋದೇ ಕಷ್ಟ ಆಗೋಗಿದೆ ನಮ್ಗಂತೂ ನಮ್ ಮನೇಲಿ. ಇನ್ನು ಇಲ್ಲಿ ನಮ್ ಬೇಬಿ ಹಾಯ್ ಒಂದು ಚೆನ್ನಾಗ್ ಮಾಡತ್ತೆ. ಅದಕ್ಕೆ ಯಾವಾಗ್ಲೂ ನೋಡ್ದಾಗೆಲ್ಲ ಹಾಯ್ ಮಾಡು ಅಂತ ಅಂದ್ಬಿಟ್ಟು ಹಾಯ್ ಮಾಡಿಸ್ತಾ ಇರ್ತೀವಿ. ಇನ್ನು ಎಲ್ಲಾ ಮುಗೀತು. ಇನ್ನ ತೋಟದ ಕಡೆಗೆ ಹೊರಟ್ವಿ. ಬೆಳಗ್ಗೆ ಎಲ್ಲ ಮೋಡ ಎಲ್ಲ ಮುಚ್ಕೊಂಡು ಮಳೆ ಬರುತ್ತೆ ಅನ್ನೋ ಹಾಗಾಗಿತ್ತು. ನಾವು ಹೊರಡೋ ಅಷ್ಟ್ರಲ್ಲಿ ಸದ್ಯ ಮೋಡ ಎಲ್ಲ ಕ್ಲಿಯರ್ ಆಗಿ ಬಿಸಿಲೆಲ್ಲ ಬಂದಿತ್ತು. ಅಂತೂ ಇಂತೂ ತೋಟಕ್ ಹೋಗಿ ರೀಚ್ ಆದ್ವಿ. ಅಷ್ಟೊತ್ತಿಗೆ ನಮ್ ಚಿಕ್ಕಪ್ಪ ಫಸ್ಟೇ ಬಂದಿ ಅವರು ಕೆಲ್ಸ ಮಾಡ್ತಾ ಇದ್ರು ತೋಟದಲ್ಲಿ. ನೋಡ್ಬಿಟ್ಟು ನಮ್ಗೆ ಗಾಬರಿ ಆಗೋಯ್ತು. ಅವ್ರ ಫ್ಯಾನ್ಸಿ ಡ್ರೆಸ್ ಇಂದ ವಿಡಿಯೋ ಮಾಡ್ಬೇಡ ಅಂತ ಹೇಳ್ತಾ ಇದ್ರು. ಸರಿ ಅಂತ ಹೇಳ್ಬಿಟ್ಟು ನಮ್ ಚಿಕ್ಕಪ್ಪ ಅವ್ರದ್ದು 2 ಕಡೆ ತೋಟ ಇರೋದ್ರಿಂದ ಯಾವ ತೋಟಕ್ ಹೋಗೋದು ಅಂತ ಡಿಸ್ಕಸ್ ಮಾಡ್ತಾ ಇದ್ವಿ. ಅಷ್ಟೊತ್ತಿಗೆ ನಮ್ ಚಿಕ್ಕಪ್ಪ ಬನ್ನಿ ಇಲ್ಲೇನೆ ಅಂತ ಅನ್ಬಿಟ್ಟು ಅವ್ರ ಫ್ಯಾನ್ಸಿ ಡ್ರೆಸ್ ಎಲ್ಲ ಕ್ಲಿಯರ್ ಮಾಡ್ಬಿಟ್ಟು ಬಂದ್ರು ಅವರು. ಇನ್ನು ಕಾರ್ ಎಲ್ಲ ಒಳಗಡೆನೆ ಪಾರ್ಕ್ ಮಾಡ್ಬಿಟ್ಟು ಕುತ್ಕೊಳ್ಳಕ್ಕೆ ಚಾಪ ಎಲ್ಲ ಹಾಸ್ಕೋತಾ ಇದ್ವಿ. ಹಾಸ್ಕೊಂಡು ತಂದಿರೋ ತಿಂಡಿನೆಲ್ಲ ಹೊರಗಡೆ ತೆಗ್ದು ಕಾರಿಂದ ಇಟ್ಕೋತಾ ಇದ್ವಿ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಯಾವಾಗ್ಲೂ ಪ್ಲೇಟ್ ಅಲ್ಲೇ ತಿಂದ್ರೆ ಏನ್ ಚೆನ್ನಾಗಿರತ್ತೆ ಅಂತ ಅನ್ಬಿಟ್ಟು ಅದ್ ಯಾವ ಗ್ಯಾಪ್ ಅಲ್ಲಿ ಹೋಗಿದ್ರೋ ಗೊತ್ತಿಲ್ಲ, ಅಡಿಕೆದು ತಟ್ಟೆಗಳನ್ನ ಮಾಡ್ಕೊಬಂದ್ರು ಅವರು. ಮಾಡ್ಕೊಬಂದು ಎಲ್ಲಾರು ನಾಷ್ಟ ಮಾಡಿದ್ವಿ. ನನ್ ತಂಗಿ ಮಗಂಗೆ ಸೊಳ್ಳೆ ಕಚ್ಚುತ್ತಾ ಇತ್ತಂತೆ ಪಾಪ. ಅವನಂತೂ ಬರೀ ತಿಂಡಿ ತಿನ್ನೋದಕ್ಕಿಂತ ಜಾಸ್ತಿ ಸೊಳ್ಳೆ ಹೊಡೆದಿದ್ದೆ ಆಯ್ತು. ಅಂತೂ ಇಂತೂ ಆ ಗ್ಯಾಪ್ ಅಲ್ಲೇನೆ ಎಲ್ಲಾರು ತಿಂಡಿ ಮುಗಿಸಿ ಆರಾಮಾಗಿ ಸ್ವಲ್ಪ ಹೊತ್ತು ಕೂತಿದ್ವಿ. ಅಷ್ಟೊತ್ತಿಗೆ ನನ್ ತಂಗಿ ಹಸ್ಬೆಂಡಿಗೆ ತಿಂಡಿ ಜಾಸ್ತಿ ಆಗಿತ್ತಂತೆ. ಹಾಗಾಗಿ ವ್ಯಾಯಾಮ ಮಾಡೋಣ ಅಂತ ಅವರು ಯೋಚನೆ ಮಾಡ್ತಾ ಇದ್ರು. ಅಷ್ಟೊತ್ತಿಗೆ ನನ್ ತಂಗಿ ಮಗ ಸೊಳ್ಳೆ ಅಂತಿದ್ದ ಅಂತ ಅಂದ್ಬಿಟ್ಟು ಅವ್ರ ಮಗಂಗ್ ಹೇಳ್ಕೊಡ್ತಾ ಇದ್ರು. ಸೊಳ್ಳೆ ಬಂದ್ರೆ ನೋಡಿ ಈ ತರ ಡ್ಯಾನ್ಸ್ ಮಾಡು, ಅವಾಗ ಸೊಳ್ಳೆ ಬಂದ್ ಕುತ್ಕೊಳಲ್ಲ ಅಂತ ಅನ್ಬಿಟ್ಟು. ಅವ್ನ್ ಅಳ್ತಾ ಇದ್ನಲ್ಲ ಅಂತ ಅವ್ನನ್ನ ಸಮಾಧಾನ ಮಾಡಕ್ಕೆ ನಮ್ಮ ಮನೆಯವರು ಚಿಟ್ಟೆ ಇಟ್ಕೊಬಂದು ಕೊಟ್ಟೆ ಅವ್ನು ಸಮಾಧಾನ ಮಾಡ್ತಾ ಇದ್ರು. ಅಷ್ಟೊತ್ತಿಗೆ ಪ್ರಾಣಿ ಹಿಂಸೆ ಮಾಡ್ಬಾರ್ದು, ವಿದ್ಯೆ ಎತ್ತಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಹಾಗೂ ಹೀಗೂ ಮಾಡಿ ಬಿಡ್ಸಿದ್ವಿ. ಮತ್ತೆ ಆಮೇಲೆ ನಮ್ಮ ಮನೆಯವ್ರು ಯಾವ್ದೋ ಕಾಯಿ ಕಿತ್ಕೊ ಬಂದಿದ್ರು. ನೋಡಿದ್ರಲ್ಲೂ ಏನಾದ್ರು ರೀಲ್ಸ್ ವಿಡಿಯೋನ ಮಾಡ್ಕೋತೀಯ ಅಂತ ಅನ್ಬಿಟ್ಟು ನನಗ್ ಕಿಂಡಲ್ ಮಾಡ್ತಾ ಇದ್ರು. ಅಷ್ಟೊತ್ತಿಗೆ
ಏನಕ್ಕೆ ರೀಲ್ಸ್ ಮಾಡ್ಬಾರ್ದು ಅಂತ ಅಂದ್ಬಿಟ್ಟು ನಾನು ನನ್ನ ತಂಗಿ ಸ್ವಲ್ಪ ರೀಲ್ಸ್ ಗಳೆಲ್ಲ ಮಾಡ್ಕೊಂಡು ನಮ್ಮ ಮನೆಯೊಳಗಂತೂ ಇಂತೂ ಹೇಳ್ಕೊಟ್ಟಿ ಮಾಡ್ಸಿ ಅಷ್ಟೊತ್ತಿಗೆ ಸಾಕಾಯ್ತು. ಅಲ್ಲಿಂದ ಅಲ್ಲೇ ತೋಟದ ಹತ್ರ ಸಣ್ಣ ಚಾನಲ್ ಇತ್ತು, ಆಟ ಆಡ್ಕೊಂಡ್ ಬರೋಣ ಅಂತ ಅಂದ್ಬಿಟ್ಟು ಮಕ್ಳನ್ನೆಲ್ಲ ಕರ್ಕೊಂಡು ಅಲ್ಲಿಗೆ ಹೋದ್ವಿ. ನೀರೆಲ್ಲ ಕಮ್ಮಿ ಇತ್ತು, ಪರವಾಗಿಲ್ಲ ಮಕ್ಳನ್ನೆಲ್ಲ ಆಟ ಆಡ್ಸಕ್ ಚೆನ್ನಾಗಿರತ್ತೆ ಅಂತ ಅಂದ್ಬಿಟ್ಟು ನೀರಲ್ಲಿ ಸ್ವಲ್ಪ ಹೊತ್ತು ಮಕ್ಳನ್ನೆಲ್ಲ ಆಟ ಆಡ್ಸ್ಕೊಂಡು ನಾವು ಎಂಜಾಯ್ ಮಾಡ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಫ್ಯಾಮಿಲಿ ಜೊತೆ ಇದ್ರೆ ಹಾಗೆ ಅಲ್ವಾ, ಟೈಮ್ ಹೋಗೋದೇ ಗೊತ್ತಾಗಲ್ಲ. ಫ್ಯಾಮಿಲಿ ಜೊತೆಗಿದ್ರೆ ಹಾಗೆ ಅಲ್ವಾ, ಮೂಮೆಂಟ್ ಸಿಂಪಲ್ ಆಗಿದ್ರು ಮೆಮೊರೀಸ್ ಬ್ಯೂಟಿಫುಲ್ ಆಗೇ ಇರುತ್ತೆ. ಅದಕ್ಕೆನೆ ಎಷ್ಟೇ ಬಿಸಿ ಇದ್ರೂನು ಒಂದು ತಿಂಗಳಲ್ಲಿ ಒಂದು ದಿನ ಆದ್ರೂನು ಸರಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಅನ್ನೋದು ನಮ್ಗೋಸ್ಕರನೋ ಮಕ್ಳಿಗೋಸ್ಕರನೋ ಯಾರಿಗೋಸ್ಕರ ಆದ್ರೂ ಪರವಾಗಿಲ್ಲ, ಕಳಿಯೋ ಪ್ರತಿ ಕ್ಷಣನೂ ಎಲ್ಲಾರ್ಗೋಸ್ಕರನೂ ಆಗಿರತ್ತೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮತ್ತೆ ಮುಂದಿನ ಬ್ಲಾಗ್ ಜೊತೆ ಮತ್ತೆ ಸಿಗ್ತಾನೆ ಇರ್ತೀನಿ. ಅಲ್ಲಿವರೆಗೂ ಮೀಟ್ ಯು ಇನ್ ನೆಕ್ಸ್ಟ್ ಬ್ಲಾಗ್. ಅಂಟಿಲ್ ದೆನ್ ಫೀಲ್ ಎವರಿ ಮೂಮೆಂಟ್.